ಸಂಕಷ್ಟದ ಮಧ್ಯೆ ಮುಂದುವರೆದಿದೆ ರೇವಣ್ಣ ಟೆಂಪಲ್ ರನ್. ಹೊಳೆ ನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ರೇವಣ್ಣ. ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ರೇವಣ್ಣಯಿಂದ. ನಿನ್ನೆ ರಾತ್ರಿ ಹರದನಹಳ್ಳಿಯ ಮನೆಯಲ್ಲೇ ತಂಗಿದ್ರು ರೇವಣ್ಣ. ಬೆಳಗ್ಗೆ ಹರದನಹಳ್ಳಿಯ ಮನೆ ದೇವರು ದೇವೇಶ್ವರನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬಕ್ಕೆ ಎದುರಾದ ಸಂಕಷ್ಟ ಪರಿಹಾರಕ್ಕೆ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣಗಾಗಿ ಎಸ್ಐಟಿ ಹುಡುಕಾಟ ನಡೆಸ್ತಾ ಇದೆ. ಜಾಮೀನಿನ ಮೇಲೆ ರೇವಣ್ಣ ಹೊರಗಡೆ ಇದ್ದಾರೆ. ಕುಟುಂಬಕ್ಕೆ ಈ ರೀತಿಯಾಗಿ ಎದುರಾಗಿರುವಂತಹ ಸಂಕಷ್ಟಗಳನ್ನ ಪರಿಹಾರ ಮಾಡುವಂತ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ. ಹೊಳೆ ನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಹರದನಹಳ್ಳಿಯ ಮನೆಯಲ್ಲೇ ತಂಗಿದ್ರು ರೇವಣ್ಣ. ನಂತರ ಬೆಳಗ್ಗೆ ಹರದನಹಳ್ಳಿಯ ಮನೆ ದೇವರು ದೇವೇಶ್ವರನಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬಕ್ಕೆ ಎದುರಾಗಿರುವಂತಹ ಸಂಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ದೇವರ ಮೊರೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ರೇವಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.